ಮುಲ್ಲಂಗಿಯಲ್ಲಿ ಒಂದು ಸೈಡ್ ಡಿಶ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಜಜ್ಜ್ ಮುಲ್ಲಂಗಿ ಅಂತಾರೆ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮುಲ್ಲಂಗಿ ತಗೊಳ್ಳಿ, ಎಳೆಯದಾಗಿದ್ರೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಈ ಥರ ಮೇಲೆ ಈ ಥರ ತಕ್ಕೊಂಡು ಹೊಟ್ಟೆ ಎರೆದಿಟ್ಕೊಳ್ಳಿ. ಹೀಗೆ ಈ ಥರ ಪೀಲ್ ಆಫ್ ಮಾಡ್ಕೋಬೇಕು. ಎಳೆ ಮುಲ್ಲಂಗಿ ಆದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎರೆದಿಟ್ಕೊಳ್ಳಿ ಎಲ್ಲನೂ. ಒಂದರಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಜಸ್ಟ್ ಇದನ್ನು ಒಂದು ಹೀಗೆ ಜಜ್ಜಬೇಕು ನೋಡಿ. ಈ ಥರ ಒಂದು ಏಟು ಹಾಕ್ಕೊಡ್ಬೇಕು, ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಎಲ್ಲ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು 4 ಬೆಳ್ಳುಳ್ಳಿ. ಮುಲ್ಲಂಗಿಲೂ ಖಾರ ಇರುತ್ತೆ, ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಂದು 3 ಹಾಕ್ಕೊಂಡಿದ್ದೀನಿ. ಮೆಣಸುಕಾಳು ಒಂದು 4 ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಮುಂದೆ ಇರಲಿ, ರುಚಿ ಚೆನ್ನಾಗಿ ಕೊಡುತ್ತೆ. ಫಸ್ಟು ನುರಿಬೇಕು ಹೀಗೆ ನೋಡಿ. ಈ ಥರ ಫಸ್ಟಿಗೆ ಜಜ್ಕೊಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸೆಲ್ಲ. ಆಮೇಲೆ ಈ ಥರ ನುರಿಬೇಕು, ಚೆನ್ನಾಗಿರುತ್ತೆ ನೋಡಿ. ಇಷ್ಟು ತರಿಯಾಗಿ ನುರಿದಾದ್ಮೇಲೆ ನಾಟಿ ಕೊತ್ತಂಬರಿ ಸೊಪ್ಪು ಒಂದು 5-6 ಕಡ್ಡಿ ಹಾಕ್ಕೊಂಡು ಇದನ್ನು ಅಷ್ಟೇ ಈ ಥರ ನುರಿಬೇಕು. ಇಲ್ಲ ಅಂದರೆ ಮಿಕ್ಸಿಗೂ ಹಾಕೋಬೋದು. ಈ ಥರ ನುರಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಆಗಿರಬೇಕು, ಜಾಸ್ತಿ ಫೈನಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಆಗಿರಲಿ. ಇಲ್ಲಾಂದರೆ ಸಣ್ಣ ಮಿಕ್ಸಿ ಜಾರಲ್ಲೂ ಸಹ ಪಲ್ಸ್ ಮೋಡಲ್ಲಿ ಈ ಥರ ರುಬ್ಕೋಬೇಕು. ಇವಾಗ ಈ ಖಾರ ಎಲ್ಲ ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಹಾಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಈ ಮುಲ್ಲಂಗಿಗೆ ತುಂಬ ರುಚಿಯಾಗಿರುತ್ತೆ. ಏನು ರುಚಿಯಾಗಿರುತ್ತೆ ಗೊತ್ತಾ? ಇದು ಬೇಳೆ ಸಾರು ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ನಾವು. ಇದಕ್ಕೆ ಬೇಕಾದ್ರೆ ಒಂಚೂರು ಹುಣಸೆ ಹುಳಿನೂ ಹಾಕ್ಬೋದು. ನಾನು ಹಾಕಿಲ್ಲ. ಸ್ವಲ್ಪ ಲಾಸ್ಟಿಗೆ ನಾನು ನಿಂಬೆಹಣ್ಣು ಹಿಂಡ್ತೀನಿ ನಾನು ಇದಕ್ಕೆ. ಅದು ಆಪ್ಷನಲ್ಲು, ಹೀಗೆ ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಜಜ್ಜ್ ಮುಲ್ಲಂಗಿ ರೆಡಿ ಟು ಸರ್ವ್. ಬಿಸಿ ಬಿಸಿ ರಾಗಿ ಮುದ್ದೆ, ಜಜ್ಜ್ ಮುಲ್ಲಂಗಿ ಮತ್ತು ಇವತ್ತು ನಮ್ಮ ಮನೇಲಿ ನುಗ್ಗೆಕಾಯಿ ಬೇಳೆ ಸಾರು ಸಖತ್ತಾಗಿರುತ್ತೆ ನೋಡಿ. ಈ ಕಲ್ಲು ನಮ್ಮ ಅಮ್ಮಂದು, ಇದು ಸುಮಾರು ದಿವಸ ಆಗಿದೆ. ಇದು ಹೀಗೆ ಈ ಕೆಂಗೇರಿ ಹತ್ರನೂ ಎಲ್ಲೋ ತೊಗೊಂಡಿದ್ದು. ಇದು ರೋಡ್ ಸೈಡಲ್ಲಿ ಮಾರ್ತಿದ್ರು ಆವಾಗ. ತುಂಬ ಹಳೆಯದಿದು. ಈಗೆಲ್ಲ ಅಮೆಝಾನಲ್ಲೆಲ್ಲ ಸಿಗುತ್ತೆ ಇದು. ಬಿಸಿ ಬಿಸಿ ರಾಗಿ ಮುದ್ದೆ, ಜಜ್ಜ್ ಮುಲ್ಲಂಗಿ. ಬಿಸಿ ಬಿಸಿ ರಾಗಿ ಮುದ್ದೆ, ಜಜ್ಜ್ ಮುಲ್ಲಂಗಿ, ಆಮೇಲೆ ನುಗ್ಗೆಕಾಯಿ ಹಾಕಿ ಬೇಳೆ ಸಾರಿಗೆ ಸೂಪರ್ ಕಾಂಬಿನೇಷನ್ ಇದು. ಮುದ್ದೆ, ಜಜ್ಜ್ ಮುಲ್ಲಂಗಿ, ನುಗ್ಗೆಕಾಯಿ ಸಾರು, ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಮುದ್ದೆ, ಆಮೇಲೆ ನುಗ್ಗೆಕಾಯಿ ಸಾರು ಸೂಪರಾಗಿರುತ್ತೆ. ಖಾರವಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.